ಸೊ ಮೊನ್ನೆ ಅಷ್ಟೇ ಏಳುಮಲೆ ಸಿನಿಮಾದ ಟೈಟಲ್ ಟೀಸರ್ ಬಿಡುಗಡೆಯಾಗಿದ್ದು ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡ್ಕೋತಾ ಇದೆ. ಸದ್ಯಕ್ಕೆ ಈ ಬಗ್ಗೆ ಮಾತನಾಡೋಕ್ಕೆ ಸಿನಿಮಾದ ನಾಯಕ ರಾಣಾ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಮೊದಲಿಗೆ ಒಂದು ಖುಷಿ ವಿಚಾರ ಅಂದ ತಕ್ಷಣ ಸಿನಿಮಾದ ಕಂಟೆಂಟ್ ನೋಡ್ತಿದ್ದಂಗೆ ಸಿನಿಮಾದ ಟೈಟ್ಲಿಗೆ ತಕ್ಕಂತೆ ಜನ ಕಮೆಂಟ್ಸ್ ಮಾಡಿದ್ದಾರೆ. ಸರ್ ಈ ಸಿನಿಮಾದ ಒಳ್ಳೇದಾಗಲೇಬೇಕಾದ್ರೆ ಮಾದೇಶ್ವರನ ಆಶೀರ್ವಾದ ಈ ಸಿನಿಮಾಗಿದೆ, ಉಗೇ ಮಾದಪ್ಪ ಅಂತ ಒಂದಷ್ಟು ಕಮೆಂಟ್ಸ್ ಅದು ನೋಡೋಕ್ಕೂ ಖುಷಿ ಆಯಿತು. ಒಂದೊಳ್ಳೆ ಟೈಟಲ್ಗೆ ಒಂದೊಳ್ಳೆ ಸಿನಿಮಾದ ಮೂಲಕ ದೊಡ್ಡ ಮಟ್ಟದ ಒಂದು ಸಿನಿಮಾನ ಕೊಡ್ತಾ ಇದ್ರಿ, ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ. ನೀವು ಹೇಳ್ದಂಗೆ ಫಸ್ಟ್ ಆಫ್ ಆಲ್ ನಮ್ಮದು ನಮ್ಮ ಕತೆ ಏನಿದೆ ಆ ಒಂದು ಕ್ಷೇತ್ರದಲ್ಲಿ ಬೇಸ್ ಆಗಿರೋ ಕತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಡೈರೆಕ್ಟ್ರು ಮೊನ್ನೆ ಲಾಂಚ್ ಆಗಿದ್ವಾಗಲೂ ಒಂದು ವಿಷಯ ಹೇಳಿದ್ರು, ಮಾದಪ್ಪ ಎಷ್ಟು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದರೆ ನಮ್ಮ ಸಿನಿಮಾ ಅಲ್ಲಿ ನಮ್ಮ ಥೀಮು ಹೋಗ್ತಾ ಇರುತ್ತೆ ಸಿನಿಮಾದ್ದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದು ನಮ್ದು ದೇವರು ಮಾದಪ್ಪನೂ ಒಂದು ಕ್ಯಾರೆಕ್ಟರ್ ಥರನೇ ನಮ್ಮ ಕಥೆಯಲ್ಲೇ ಇದೇ ಥರ ನಮಗೆ ಅನಿಸುತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಎಲ್ಲ ಕ್ಯಾರೆಕ್ಟ್ರು ಮಾದಪ್ಪನ ಹೆಸರು ತಗೊಳ್ಳೋದು, ಆಮೇಲೆ ಆ ಒಂದು ದೇವಸ್ಥಾನ ಆ ಬೆಟ್ಟಗಳಲ್ಲಿ ನಡೆಯೋ ಕಥೆನೇ ಇರೋದ್ರಿಂದ ಕಂಪ್ಲೀಟ್ ಕತೆ ಟ್ರಾವೆಲ್ ಆಗೋದೇ ಆ ಏಳುಮಲೆ ಕ್ಷೇತ್ರದಲ್ಲಿ. ಸೊ ನಾವು ಆ ಒಂದು ಫೀಲ್ ಇಟ್ಕೊಂಡು, ಆ ಒಂದು ಎನರ್ಜಿ ಇಟ್ಕೊಂಡು, ಆ ಒಂದು ಪವರ್ ನಮಗೂ ಫೀಲ್ ಆಗ್ತಿತ್ತು ಡೈಲಿ ಶೂಟಿಂಗಲ್ಲಾಗಿರಲಿ ಎಲ್ಲದರಲ್ಲಾಗಿರಲಿ. ಅದು ಒಂದು ಪಾಸಿಟಿವ್ ಅಂತಾರಲ್ಲ ಆ ಥರ ನಿಜವಾಗ್ಲೂ. ಸೊ ಇನ್ಫ್ಯಾಕ್ಟ್ ಟೈಟಲು ಅಷ್ಟೇ, ನನಗೆ ಗೊತ್ತಿರೋಂಗೆ ತುಂಬ ಟೈಟಲ್ಗಳಿತ್ತು, ಯಾವ ಥರ ಇಡಬೇಕು. ಲವ್ ಸ್ಟೋರಿ, ನಮ್ಮದು ಬೇಸಿಕ್ ಲವ್ ಸ್ಟೋರಿ ಇರೋದ್ರಿಂದ, ಆಮೇಲೆ ನಮ್ಮ ತರುಣ್ ಸರ್ ಈ ಥರ ಕನ್ನಡ ತೆಲುಗು ತಮಿಳು ಎಲ್ಲದರಲ್ಲೂ ಡಬ್ ಮಾಡ್ತಿರೋದ್ರಿಂದ, ಅಂದರೆ ತೆಲುಗು ತಮಿಳು ಡಬ್ ಮಾಡ್ತಿರೋದ್ರಿಂದ ಯಾವುದು ಎಲ್ಲ ಕಡೆ ರೀಚ್ ಆಗೋ ಥರ ಒಂದು ಟೈಟಲ್ ಇರುತ್ತೆ ಅಂತ ತುಂಬ ಒಂಚೂರು ನಡೀತಾ ಇತ್ತು ಚರ್ಚೆ. ಆಗ ಮೇನ್ ನಮ್ಮದು ಬಿಗಿನಿಂಗ್ ನಾವೊಂದು ಟೈಟಲ್ ಅಂತ ಅದ್ರ ಮುಂಚೆ ಒಂದು ಫಸ್ಟ್ ಲುಕ್ ಅಂತ ಒಂದು ರಿಲೀಸ್ ಮಾಡಿದ್ವಾಗ ಒಂದು ಲೈನ್ ಇತ್ತು ಅದರಲ್ಲಿ, ಏಳುಮಲೆಯಲ್ಲಿ ನಡೆಯೋ ಈ ಥರ ಒಂದು ಕತೆ ಅಂತ. ಅದು ಆ್ಯಕ್ಚುಲಿ ಚೆನ್ನಾಗಿ ಒಂದು ಪ್ರಚಾರ ಆಗಿತ್ತು, ಅಂದರೆ ಚೆನ್ನಾಗಿ ರೀಚ್ ಆಗಿತ್ತು. ಓ ಈ ಥರ ಏನೋ ನಮ್ಮದು ಆ ಒಂದು ಕ್ಷೇತ್ರದ್ದು ಕತೆ ಅಪ್ಪ ಚೆನ್ನಾಗಿದೆ ಅಂತ, ಅಂದರೆ ಆ ಭಾಷೆ ಬೇರೆ ಅಲ್ಲಿ ಯೂಸ್ ಮಾಡ್ಕೊಂಡಿದ್ರು. ಸೊ ಅದು ತುಂಬ ರೀಚ್ ಆಗಿತ್ತು. ಸೊ ನಮ್ಮ ಡೈರೆಕ್ಟ್ರು ತರುಣ್ ಸರ್ ಎಲ್ಲ ಅವ್ರಿಗೆ ಮೇನ್ ಅನಿಸಿದ್ದೇನೆಂದರೆ, ಓ ಈ ಥರ ಒಂದು ಟೈಟಲ್ಲು ನಾವು ಇಟ್ಟಿದ್ವಾಗ ನಮ್ಮ ಕತೆ ಸಂಬಂಧವಾಗೂ ಇರುತ್ತೆ, ಆಮೇಲೆ ಎಲ್ಲ ಕಡೆ ಅದು ರೀಚು ಆಗುತ್ತೆ. ಏಳುಮಲೆ ಅನ್ನೋದು ಅದು ನಮ್ಮ ಕರ್ನಾಟಕ ಆಗಿರಲಿ ಎಲ್ಲ ಕಡೆ ಗೊತ್ತಿರೋ ವಿಷಯ. ಅದು ಆ ಕತೆ ಆಗಿರಲಿ, ಆಮೇಲೆ ನಮ್ಮ ದೇವರು, ಅದು ಎಲ್ಲರಿಗೂ ಅದು ತುಂಬ ಹತ್ತಿರದಾದ ಒಂದು ವಿಷಯ. ಸೊ 100% ಇದೇ ಕರೆಕ್ಟ್ ಟೈಟಲ್ ಅಂತ ಒಂದು ಡಿಸೈಡ್ ಆಗಿ ಮಾಡಿದ್ದು. ಆಮೇಲೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಅದು ನಾವು ಟೈಟಲ್ ಇಟ್ಟು ಇವಾಗ ಟೀಸರ್ ಲಾಂಚ್ ಮಾಡಿದ್ವಾಗ ಅದೇ ಹೇಳಿದೆ ಅಲ್ಲ, ನಾವು ಶೂಟಿಂಗ್ ಟೈಮಲ್ಲೂ ನಮಗದು ತುಂಬ ಒಂದು ಎನರ್ಜಿ ಅನ್ಸೋದು. ಏನೋ ಒಂದು ವಿಷಯ, ಅದು ಒಂದು ಎನರ್ಜಿ ಇದೆ ಗುರು, ಪಾಸಿಟಿವ್ ಇದೆ ಅಂತ, ಅದು ನಮಗೆ ಟೈಟಲ್ಲೂ ಕಾಣಿಸ್ತು. ಅದೇ ಒಂದು ಖುಷಿ. ಟೈಟಲ್ ರಿಲೀಸ್ ಮಾಡಿದ್ವಿ, ಟೀಸರ್ ರಿಲೀಸ್ ಮಾಡಿದ್ವಿ, ಎಲ್ಲರದು ಕಾಮೆಂಟ್ಸ್ ನೋಡಿದ್ರು ಅದೇ ಉಗೆ ಮಾದಪ್ಪ ಅಂತ. ತುಂಬ ಖುಷಿ ಆಗುತ್ತೆ. ಆ ಒಂದು ಪಾಸಿಟಿವ್ ಎನರ್ಜಿ ಇದೆ. ನಮ್ಮ ಟೀಸರ್ ನೋಡಿಬಿಟ್ಟು ಆ ಒಂದು ಪಾಸಿಟಿವಿಟಿ ಎಲ್ಲ ಕಡೆಯಿಂದ ಬರ್ತಾ ಇದೆ ರೆಸ್ಪಾನ್ಸು ಅಂತ ತುಂಬ ಖುಷಿ ಇದೆ. ಸಿನಿಮಾ ಜೊತೆಗೆ ನಿಮಗೂ ಕೂಡ ಒಂದು ದೊಡ್ಡ ಕನೆಕ್ಷನ್ ಇದೆ. ಒಂದು ಪ್ರೇಮ್ ಸರ್ ಕಡೆಯಿಂದ ಮಾದಪ್ಪನ ಒಂದು ಆಶೀರ್ವಾದ ಹಂಗೆ ಕಂಟಿನ್ಯೂ ಜೊತೆಗೆ ಏಕ್ಲವ್ಯ ಸಿನಿಮಾದ ಒಂದು ಸಾಂಗ್ ಇದೆ, ಒಂದು ಊರಲ್ಲಿ ಒಂದು 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 ಸಾಲ್ ಬರುತ್ತೆ, ನನ್ನ ಆಯಸ್ಸೆಲ್ಲ ಅವಳಿಗೆ ಕೊಡು ಅಂತ ಅಂದ್ಬಿಟ್ಟು ಮಾದಪ್ಪನ ಬೇಡದೆ ಕಣೋ ಅಂತ. ಇಲ್ಲಿ ಕಂಟಿನ್ಯೂ ಆಗುತ್ತಾ ಆಯಸ್ಸೆಲ್ಲ ಈ ಒಂದು ಪಾತ್ರ ಇದೆಯಲ್ಲ ಅದಕ್ಕೂ ಕನೆಕ್ಷನ್ ಕೊಡುತ್ತಾ ಅಂತ? ಏಯ್ ನೋಡ್ರಿ, ನೀವು ಆ ಸಾಂಗ್ ಹೋಗ್ಬಿಟ್ಟು ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಹೆಂಗೆ ಲಿರಿಕ್ಸ್ನ ಹಿಡ್ದೀರಾ. ನಾನು ಆ್ಯಕ್ಚುಲಿ ಅದು ಯೋಚನೆ ಮಾಡಿರಲಿಲ್ಲ ಒಂದು ಊರಲ್ಲಿ ಸಾಂಗಲ್ಲಿ ಇದು ಇದೆಯಲ್ಲ ಅಂತ. ಬಟ್ ಕರೆಕ್ಟ್, ಅಫ್ಕೋರ್ಸ್ ಪ್ರೇಮ್ ಸರ್ ಅವರು ಜೋಗಿ ಆಗಿರಲಿ ಎಲ್ಲ ಸಿನಿಮಾಗಳಲ್ಲಿ ಮಾದಪ್ಪನ ಮೇಲೆ ಒಂದು ಸಾಂಗು ಅಥವಾ ಮಾದಪ್ಪನ ಥೀಮ್ ಇಟ್ಕೊಂಡು ತುಂಬ ಮಾಡಿದ್ದಾರೆ ಅವರು. ಆ್ಯಂಡ್ ಅದು ಕನೆಕ್ಷನ್ ಯಾವತ್ತೂ ಇತ್ತು. ಇನ್ಫ್ಯಾಕ್ಟ್ ಅದೇ ಒಂದು ನಮಗೆ ಮೇನ್ ಕನೆಕ್ಷನಲ್ಲಿ ನಾವು ಟೀಸರ್ ಲಾಂಚು ಅದೇ ರೀತಿ ಶಿವಣ್ಣ ಮತ್ತು ಪ್ರೇಮ್ ಸರ್ನ ಕರೆದು ಅವರೇ ಮಾಡಿದ್ದು ಲಾಂಚು. ಬಿಕಾಸ್ ಅಫ್ಕೋರ್ಸ್ ಅದು ನಮಗೆ ಎಲ್ಲರಿಗೂ ಗೊತ್ತಿರೋ ವಿಷಯ, ನಮ್ಮ ಜೋಗಿದು ಅದು ಒಂದು ಕನೆಕ್ಷನ್ ಇದೆ ಅಂತ. ಸೊ ಅದಿತ್ತು. ಆ್ಯಂಡ್ ಅಫ್ಕೋರ್ಸ್ ಇವಾಗ ನೀವು ಹೇಳಿದ್ಮೇಲೆ ನನಗೆ ಇದು ಕನೆಕ್ಷನ್ ಆಯಿತು. ಏಕಲವ್ಯಲ್ಲೂ ಆ ಸಾಂಗ್ ಇತ್ತು. ಬಟ್ ನೀವು ಹೇಳೋ ಥರ ಆಯಸ್ಸೆಲ್ಲ ಅವಳಿಗೆ ಕೊಟ್ಬಿಟ್ಟಪ್ಪ ಅಂತ ಅದಿರೋದು ಲಿರಿಕ್ಕು. ಬಟ್ ಇಲ್ಲಿ ಎಸ್ ಅದೇ ರೀತಿ ಒಂದು ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಾಗಿರುತ್ತೆ, ಪೋಸ್ಟರ್ ನೋಡಿದ್ರೂ ಗೊತ್ತಾಗುತ್ತೆ, ಈ ಎರಡು ಸ್ಟೇಟಲ್ಲಿ ಆ ಒಂದು ಕ್ಷೇತ್ರದಲ್ಲಿ ನಡೆಯೋ ಒಂದು ಕತೆ. ಸೊ ಆಮೇಲೆ ನಿಮ್ಮ ಪೋಸ್ಟ್ರಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ. ಏನು ಗೊತ್ತಾ, ನನ್ನ ಕತೆ ಬಗ್ಗೆ ಜಾಸ್ತಿ ಹೇಳೋಂಗಿಲ್ಲ, ಅದಕ್ಕೆ ತುಂಬ ಯೋಚನೆ ಮಾಡ್ತಾಯಿದ್ದೀನಿ ಎಷ್ಟು ಹೇಳ್ಬೋದು ಎಷ್ಟು ಹೇಳಬಾರ್ದು ಅಂತ. ಬಟ್ ಬೇಸಿಕ್ಲಿ ಅದೇ ಇರೋದು ನಮ್ದು ಈ ಲವ್ ಸ್ಟೋರಿ ಇರೋದು ಹಂಗೆ. ಆಮೇಲೆ ನೀವು ಟೀಸರ್ ನೋಡಿದ್ರೂ ನಿಮ್ಗೆ ಗೊತ್ತಾಗಿರುತ್ತೆ, ಅಲ್ಲಿ ಒಂದು ಡೈಲಾಗ್ ಇದೆ ಆ ಹುಡುಗಿದು,
ಸರ್ ಹರೀಶ ಎಲ್ಲಿ ಸರ್ ಅಂತ ಕೇಳ್ತಾಳೆ. ಆವಾಗ ನೆಕ್ಸ್ಟ್ ನಾನು ಚಿನ್ನಿ ಅಂತ ಕರಿತೀನಿ. ಸೊ ಅದರಲ್ಲಿ ನೀವು ನೋಡಿದ್ರೆ ಆ ಫೀಲೇ ಇದೆ. ಅಂದರೆ ಏನಿದ್ರು ಅವಳು ನನಗೆ ಆ ಹುಡುಗಿ ಕ್ಯಾರೆಕ್ಟರ್ ಆಗಿರಲಿ ನನಗೆ ಬಿಟ್ಕೊಡಲ್ಲ, ನಾನು ಅವಳನ್ನ ಬಿಟ್ಕೊಡಲ್ಲ ಥರನೇ ಇದೆ. ಸೊ ಆ ಥರ ಒಂದು ಟ್ರೂ ಒಂದು ಟ್ರೂ ಲವ್ ಸ್ಟೋರಿನೇ ಇರೋದು, ತುಂಬ ಡೀಪ್ ಲವ್ ಸ್ಟೋರಿ. ಅದಕ್ಕೆ ಇದು ಜಾನರ್ ಅಂತ ಕೇಳಿದ್ವಾಗ ನಮ್ಮ ಸಿನಿಮಾದು ಥ್ರಿಲ್ಲರ್ ಅಂತಲೂ ಬರುತ್ತೆ, ಸಸ್ಪೆನ್ಸ್ ಥ್ರಿಲ್ಲರ್ ಆ್ಯಕ್ಚುಲಿ. ಬಟ್ ಅದು ನೀವು ಯಾವ ರೀತಿ ನೋಡಿದ್ರು, ಟೀಸರ್ ನೋಡಿದ್ರು ಅದೇ ರೀತಿ ಅನಿಸುತ್ತೆ, ಏನಪ್ಪ AK-47 ಬರ್ತಾ ಇದೆ, ಇದು ಬರ್ತಾ ಇದೆ, ಏನೇನೋ ನಡೀತಾ ಇದೆಯಲ್ಲ ಈ ಕಥೆಯಲ್ಲಿ ಅಂತ. ಬಟ್ ನೀವು ಒಂದು ಕೋರ್ ಅಂತಾರಲ್ಲ ಒಂದು ಕತೆಗೆ, ಒಂದು ಮೇನ್ ಲೈನ್ ಏನು ಅಂದರೆ ಅಟ್ ದಿ ಎಂಡ್ ಆಫ್ ದ ಡೇ ಲವ್ ಸ್ಟೋರಿನೇ. ಲವ್ ಸ್ಟೋರಿ ಮೇಲೆ ಬಿಲ್ಡ್ ಮಾಡಿರೋ ಬೇರೆ ಎಲ್ಲ ಇದೆ. ಅದಕ್ಕೆ ಇದು ಮೇನ್ ಇರೋದು ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ಸ್, ಬಟ್ ಫಿಕ್ಷನ್ ಆ್ಯಡ್ ಆಗಿದೆ. ಲವ್ ಸ್ಟೋರಿನೇ ಮೇನ್ ಥೀಮು. ಎಸ್.